ನಿಮ್ಮ ಹೆಸರು ಹೇಳ್ರಿ? ಸಣ್ಣವೀರಪ್ಪ ಸರ್. ಸಣ್ಣವೀರಪ್ಪ ನನ್ನ ಹೆಸರು. ಎಷ್ಟು ಏಜು ಸರ್? 59. ಯಾವ ಊರು? ಸರ್ ಗದಗ. ಗದಗ. ಏನು ಹೆಲ್ತ್ ಇಶ್ಯೂ ಇತ್ತು ಸರ್? ಕಿಡ್ನಿ ಪ್ರಾಬ್ಲಮ್ ಇತ್ತು. ಓಕೆ. ಡಯಾಬಿಟಿಸ್ ಏನಿತ್ತಾ? ಇಲ್ಲ ಸರ್, ಬಿ ಪಿ ಇತ್ತು. ಹೇಳಪ್ಪ, ನಮ್ಮಲ್ಲಿ ಟ್ರೀಟ್ಮೆಂಟಿಗೆ ಮುಂಚೆ ನಿಮ್ಮ ಆರೋಗ್ಯ ಹೆಂಗಿತ್ತು? ನಂದು ಆ್ಯಕ್ಚುಲಿ ಹೊಟ್ಟೆ ಉಬ್ಬಾರಿತ್ತು ನಂದು. ಆಮೇಲೆ ಸ್ವಲ್ಪ ಜೋಲ್ ಹೋಗ್ತಿತ್ತು, ಊಟ ಸೇರ್ತಿರ್ಲಿಲ್ಲ. ಆಮೇಲೆ ನಾವು ವಿಕ್ಟೋರಿಯಾಕ್ಕೆ ಹೋದ್ವಿ. ನಂದು ಯಾವುದು ನಾರ್ಮಲ್ ಯಾಕೆ ಚೆಕ್ ಮಾಡಿಸ್ಬೇಕಂತ ದವಾಖಾನೆ ಹೋದಾಗ ಹಾಸ್ಪಿಟಲ್ಲಿ ನನ್ನ ಕ್ರಿಯೇಟಿನ್ ಜಾಸ್ತಿ ಇದೆ, ನಿಮ್ಗೆ ಹಂಗಾಗಿದೆ, ಲಿವರ್ ಫಂಕ್ಷನ್ನು ಏನೋ ತಪ್ಪಾಗಿರ್ಬೇಕು ಅಂತಂದು ಡಾಕ್ಟರು ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಅವಾಗ ನನಗೆ ಗೊತ್ತಾಯ್ತು ಕ್ರಿಯೇಟಿನ್ ಜಾಸ್ತಿ ಇದೆ ಅಂತ. ಎಷ್ಟಿತ್ತು ಅವಾಗ? 4 ಇತ್ತು ಸರ್. ಈಗ 4 ಇತ್ತು. ಅವಾಗ ಆದ್ಮೇಲೆ ವಿಕ್ಟೋರಿಯಾಕ್ಕೆ ಹೋದೆ. ವಿಕ್ಟೋರಿಯಾ ಹಾಸ್ಪಿಟಲ್ ಹೇಳಿದ್ರು, ಇಲ್ಲ ನೀವು ನಿಮ್ದು GFR 16 ಇದೆ, ಈಗ ನೀವು ವೆರಿ ಶಾರ್ಟ್ಲಿ ನೀವು ಡಯಾಲಿಸಿಸ್ಗೆ ಹೋಗ್ಬೇಕು ಅಂದ್ರೆ. ನಾನು ಒಬ್ಬನೇ ಹೋಗಿದ್ದೆ, ಯಾಕಂದ್ರೆ ನಾನು ಕೆಲಸ ಮಾಡ್ತಿದ್ದೆ. ನಾನು ಮಿಸ್ಸಸ್ ಯಾರು ನಾನು ಹೇಳಿಲ್ಲ. ಪಾಪ ಅದು ಭಯ, ಯಾಕಂದ್ರೆ ಅದೊಂಥರ ಯಾಕಂದ್ರೆ ಕಿಡ್ನಿ ಡಯಾಲಿಸಿಸ್ ಅಂದ್ರೆ ನಾವು ಅಪ್ಪನಿಗೆ ಮಾಡಿದಾಗ ಒಂಥರ ಸಾವಿದ್ದಂಗೆ. ಮನೆಯಲ್ಲೆಲ್ಲ ಭಯ, ಯಾರಪ್ಪ ಕರ್ಕೊಂಡು ಹೋಗ್ಬೇಕು, ಯಾರು ಇದು ಮಾಡ್ಬೇಕು, ಯಾರು ಕರ್ಕೊಂಡು ಹೋಗಿರ್ಲಿಲ್ಲ ಸರ್. ನಾನು ಒಬ್ಬನೇ ಹೋಗಿದ್ದೆ, ಮನೆಯಾಗ ಹೇಳಿಲ್ಲ. ಮುಂದೆ ದೀಪಾವಳಿ ಇತ್ತು. ಯಾಕೆ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡ್ಬೇಕು, ನಾನೇ ಅವರೆಲ್ಲ ಖುಷಿ ಇರ್ಲಿ. ದೀಪಾವಳಿ ಆದ್ಮೇಲೆ ಒಂದಿನ ಕುಂತ ಹೇಳಿದೆ. ಹೇಳಿದ್ಮೇಲೆ ಇವಳಿಗೆ ಹೇಳಿದೆ, ಇವ್ ರಾತ್ರಿ ಇವ್ರು ನೋಡ್ಕೊಂತ ನಿಮ್ಗೆ ವಿಡಿಯೋ ನೋಡಿಲ್ಲ. ನಾನು ಡಿಸ್ಟರ್ಬ್ ಆಗಿ ಅದು ನೀವು ಹೇಳಿದ್ದಾದ್ಮೇಲೆ ಇವರು ನನಗ್ ಬಂದ್ ಹೇಳಿದ್ರು ಹಿಂಗ ಅಂತಂದು. ನನ್ ಮಗಳು BHMS ಮಾಡ್ತಾ ಇದ್ದಾಳ್ರಿ ಮೆಡಿಕಲ್. ಅಯ್ಯೋ, ಅವಳು ರಜಕ್ಕಂತ ಬಂದಿದ್ಲಿ 2 ದಿನ. ಅಪ್ಪ ಏನೋ ಒದ್ರಿದ್ರು, ಅವ್ರು ಒಟ್ಟ ರಿಯಾಕ್ಷನ್ ಮಾಡ್ತಿರ್ಲಿಲ್ಲ. ನಾನು ಸೈಕಿಕ್ ಆಗ್ಬಿಟ್ಟಿದ್ರು ಅವ್ರು ಒಂಥರ. ಮನೇಲಿ ಕೂಗಿದ್ರು, ನಾನು ಅದರಲ್ಲೇ ಇರ್ತಿದ್ದೆ. ಬೇರೆ ಕಡೆ ಏನೋ ಸಾಯ್ತೀನೋ ಕೂಗಿದ್ರಲ್ಲ. ನಮ್ಗೆ ಹಿಂಗ್ ಹೇಳಿದ್ರು ಡಾಕ್ಟರು, ನೀವು ನಿಮ್ಗೆ ಏನಾದ್ರೂ ಹಾರ್ಡ್ ಆದ್ರೂ ಆಗ್ಬೋದು, ಫೇಲ್ ಆದ್ರೂ ಆಗ್ಬೋದು. ಯಾಕಂದ್ರೆ 150, 155 ನಿಮ್ದು BP ಇದೆ. ನೀವು ಅರ್ಜೆಂಟ್ ಆಗಿ ಹೋಗ್ಬೇಕು, ಇಲ್ಲ ಬಯಾಪ್ಸಿ ಹಂಗಾರೆ ಅರ್ಜೆಂಟ್ ಮಾಡ್ಬೇಕು. ಬಯಾಪ್ಸಿ ಮಾಡ್ಲೇಬೇಕು ಅಂತ ಹೇಳಿದ್ರಂತೆ. ಡಯಾಲಿಸಿಸ್ಗಿನ ಫಸ್ಟ್ ಬಯಾಪ್ಸಿ ಮಾಡಿಸಿ ಅಂದ್ರೆ, ನಾನು ಬಯಾಪ್ಸಿ ಅಂದ್ರೂ ನನಗೆ ಗೊತ್ತಿಲ್ಲ ಸರ್, ಯಾವ್ದು ಗೊತ್ತಿಲ್ಲ. ಮತ್ತೆ ಹೋಗಿ ನಾನು ಒಂದು 15 ದಿನ ನೋಡೋಣ ಏನಾಗುತ್ತೆ ನೋಡೋಣ ಅಂತ ಸುಮ್ಮನೆ ಬಿಟ್ಟೆ. ನಾನು ದೀಪಾವಳಿ ಆಗಿಬಿಡ್ಲಿ, ಅರ್ಜೆಂಟ್ ಆಗಿ ದೀಪಾವಳಿ ಮುಂದೆ ಇವ್ರಿಗೆಲ್ಲ ಹೋಗಿ ವಿಕ್ಟೋರಿಯಾ ಕರ್ಕೊಂಡು ಹೋಗಿ ಯಾಕ ಏನೋ ಒಂದಿನ ಜನ್ಮ ಏನು ಹೋಗಲ್ಲ ನೋಡಂತ. ಅವಾಗ ನಿಮ್ ವಿಡಿಯೋ ನೋಡಿಲ್ಲ. ವಿಡಿಯೋ ನೋಡಿದ್ಮೇಲೆ ನನ್ನ ಆಫೀಸ್ ಪಕ್ಕನೇ ನಿಮ್ಮ ಆಫೀಸ್ JP ನಗರ್. ನನ್ನ ಆಫೀಸ್ ಪಕ್ಕನೇ JP ನಗರ್. ಡೈಲಿ ಇಲ್ಲೇ ಇರ್ತೀನಲ್ಲ ನಾನು. ಅದು ವಿಡಿಯೋ ಕಳ್ಸಿದ್ರಿ ಇವರಿಗೆ, ನೀವು ನೋಡ್ರಿ, ಅದು ನೀವು ಎಲ್ಲಿ ಬರುತ್ತೆ ಕೇಳ್ಕೊಡ್ರಿ ಅಂತ. ಏನ್ ಆಫೀಸ್ ನಿಮ್ದು? ನಂದು ಸರ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್. ನಾನು ಸಿವಿಲ್ ಇಂಜಿನಿಯರ್. ವೆರಿ ಗುಡ್. ಪೆಟ್ರೋಲ್ ಪಂಪ್, ರಿಲಯನ್ಸ್, ಅವನ್ನೆಲ್ಲ ಮಾಡ್ತಿರ್ತೀನಿ. ರಿಟೈರ್ಡ್ ಆಯ್ತು. ನನಗೆ ಏನಾಯ್ತಾಯ್ತು, ನಂದು 30ಕ್ಕೆ ರಿಟೈರ್ಮೆಂಟ್. ಈ 10ನೇ ತಾರೀಕಿಗೆ ಇವೆಲ್ಲ ನಾನು ರಿಪೋರ್ಟ್ ನನಗೆ ಎಲ್ಲರೂ ನಮ್ಮ ಆಫೀಸಲ್ಲಿ ಕೇಕ್ ಕಟ್ಟಿಂಗು, ಶಾಲ್ ಹೊತ್ಸೋದು ಅದು ಮಾಡಿದ್ರೆ ನಾನು ಅದರಲ್ಲಿ ಇರ್ಲೇ ಇಲ್ಲ. ನಾನು ಅದರಲ್ಲಿ ಇರ್ಲೇ ಇಲ್ಲ. ನಾನು ಎಂಜಾಯ್ ಏನು ಮಾಡಿಲ್ಲ. ಹಂಗಾದ್ಮೇಲೆ ನೋಡಿ ಇವ್ರು ಹೇಳಿದ್ರು ಮಂಡೇ ಕಳಿಸಿಲ್ದು. ನಮ್ಮ ಏನು ನೋಡ್ಲೇ ಇಲ್ಲ. ಟ್ಯೂಸ್ಡೇ ಹೋದ್ರೆ ನನ್ನ ಆಫೀಸ್ ಪಕ್ಕನೇ ನನಗೆ ಹೋಗೋದಂತ ಅಲ್ಲಿ ಹೋದೆ. ಸತೀಶ್ ಚಂದ್ರ ಸರ್ ಅಂತ ವೆರಿ ಸೀನಿಯರ್ ಡಾಕ್ಟರ್. ಅವ್ರು ನೋಡ್ರಿ, ಅವ್ರು ಹೇಳಿದಾಗ ನನಗೆ ಅರ್ಧ ಅವರು ಪಾಸಿಟಿವಿಟಿ ಕೊಟ್ಟರು ನನಗೆ. ಅವತ್ತಿದ್ದ ಸ್ವಲ್ಪ ಯಾರು ಮಾತಾಡಿದ್ರು, ಅದು ಹೇಳಿದ್ರು, ನನ್ನ ಕಿವಿಯಲ್ಲಿ ಹೋಗ್ತಾ ಇತ್ತು ನನಗೆ. ಅಲ್ಲಿ ಹೋದ್ಮೇಲೆ ನನಗೆ 0.5 ಕಡಿಮೆ ಆಯ್ತು ಒಂದ್ ತಿಂಗಳಲ್ಲಿ. ಮತ್ತೆ ಬಾಡಿಯಲ್ಲೆಲ್ಲ ಚೇಂಜಸ್. ಬಾಡಿ ಅಂದ್ರೆ ಸರ್ ನನಗೆ ಇದು ಹೇಳಿದಿಲ್ಲ, ಇದೆಲ್ಲ ಕಡಿಮೆ ಆಯ್ತು. ಆಮೇಲೆ ಫೆಟಿ ಲಿವರ್ ಅಂತ ಬಂದಿತ್ತು CT ಸ್ಕ್ಯಾನ್ ಅಲ್ಲಿ. ಫೆಟಿ ಲಿವರ್ ಈಗ ನಾರ್ಮಲ್ ಅಂತ ಬಂದಿದೆ CT ಸ್ಕ್ಯಾನ್. ಒಂದೇ ತಿಂಗಳಿಗೆ ಫ್ಯಾಟಿ ಲಿವರ್ ಅಂತ ಇತ್ತು. ಅದಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟಿದ್ರು ಅವರು. ಮತ್ತೆ ಯಾಕೋ ಭಯ ಬೇಡ ಅಂತ ವ್ಯಾಕ್ಸಿನೇಷನ್ ತಗೊಂಡಿದ್ದೆ ನಾನು. ಹಂಗಾದ್ರೆ ನನಗೆ ಇಲ್ಲಿ ಪಾಸಿಟಿವ್ ಕಾಣಕತ್ತು ಮೋಸದಲ್ಲಿ. ಮತ್ತಿನ್ನೇನು ಪಾಸಿಟಿವ್ ಆಯ್ತು ಶರೀರದಲ್ಲಿ ನಿಮಗೆ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ? ಅದೇ ನನ್ ಚಕ್ರ ಹೋಗ್ತಿತ್ತಲ್ಲ ಸರ್, ನನ್ನ ಜೋರು ಹೋಗ್ತಿತ್ತು. ನನಗೆ ಹಿಂಗ್ ದಾರಿ ಒಳಗೆ ಬ್ಯಾಲೆನ್ಸ್ ಇರ್ಲಿಲ್ಲ ನೋಡ್ಬೇಕಾದ್ರೆ. ಅದು ಶಕ್ತಿ ಬಂತು ನನಗೆ. ಗ್ರೇಟ್. ಆಮೇಲೆ ನೀವು ಹೇಳ್ದಂಗೆ ಈಗ ನಾನು ಡೈಲಿ ಕಪಾಲಿಭಾತಿ ಮಾಡ್ತೀನಿ. ಆಮೇಲೆ ಮೆಡಿಟೇಷನ್ ಮಾಡ್ತೀನಿ. ಇದೆಲ್ಲ ಮಾಡಿದ್ಮೇಲೆ ನನಗೆ ಸ್ವಲ್ಪ ಏನೋ ಇರ್ಲಿ ಬಿಡ್ಲಿಪ್ಪ, ಒಟ್ಟು ನನಗೇನೋ ಒಂದು ದೇವ್ರ ಸಿಕ್ಕಂಗೆ. ನಿಮ್ಗೆ ದೇವ್ರು ನಿಮ್ಮ ಮಿಸ್ಸಸ್ ಏನಪ್ಪ? ಯಾಕೆಂದ್ರೆ ಅವ್ರು ರಿಸರ್ಚ್ ಮಾಡಲಿಲ್ಲ ಅಂದರೆ
ಏನಾಯ್ತು ಅಂದರೆ ಇದು ಕರೆಕ್ಟ್. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು.